ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ರೈತರ ಮಗನ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನೊಂದು ಟಾಪಿಕ್ ಏನಂದರೆ ಬಿಕಾಮ್ ಫಸ್ಟ್ ಸೆಮ್ ಇಂಗ್ಲೀಷ್ ಕ್ವಶನ್ ಪೇಪರ್ನ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಮತ್ತು ಹೇಗಿರುತ್ತೆ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊತ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಇನ್ನೂ ಭಾಳ ಜನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಪ್ಲೀಸ್ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ, ಆಗಿದ್ದರೆ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಅಂಕದ ಪ್ರಶ್ನೆಗಳು ಎಷ್ಟು ಇರ್ತವೆ ಅಂದರೆ 10 ಕ್ವಶನ್ ಇರ್ತವೆ. ಒಂದು ಅಂಕದ 10 ಕ್ವಶನ್. ಇದರಲ್ಲಿ 4 ಕ್ವಶನ್ ಯಾವ ಸೆಕ್ಟರಿಂದ ಬಂದಿರುತ್ತೆ ಅಂದರೆ ಪದ್ಯ ಭಾಗ ಮತ್ತು ಗದ್ಯ ಭಾಗ ಸೆಕ್ಟರಿಂದ, ಅಂದರೆ ಲೆಸನ್ನಿಂದ 4 ಕ್ವಶನ್ ಈ ಒಂದು ಕೇಳೋ ಒಂದು ಚಾನ್ಸಸ್ ಇದೆ. ಮತ್ತು ಇನ್ನುಳಿದ 6 ಕ್ವಶನ್ ಏನಿರ್ತವಲ್ಲ ಅವು ಗ್ರಾಮರ್ ರಿಲೇಟೆಡ್ ಕ್ವಶನ್ ಆಗಿರ್ತವೆ. ಈ ರೀತಿಯಾಗಿ ಒಂದು ಅಂಕದ ಪ್ರಶ್ನೆಗಳು ಎಷ್ಟಿರ್ತವೆ? 10 ಕ್ವಶನ್ ಇರ್ತವೆ. ಅದರಲ್ಲಿ 4 ಲೆಸನ್ನಿಂದ ಕೇಳಿರೋಂಥ ಕ್ವಶನ್ಗಳು. ಇನ್ನು ಉಳಿದಿರುವಂಥ 6 ಕ್ವಶನ್ಗಳು ಯಾವ ರೀತಿ ಇರ್ತವೆ ಅಂದರೆ ಗ್ರಾಮರ್ ರಿಲೇಟೆಡ್ ಆಗಿರುವಂಥ ಕ್ವಶನ್ಗಳಾಗಿರ್ತವೆ. ಇನ್ನು ಸೆಕ್ಷನ್ ಬಿ ಯಲ್ಲಿ ನೋಡೋದಾದರೆ 5 ಅಂಕದ 4 ಕ್ವಶನ್ ಇರ್ತವೆ. ಅದರಲ್ಲಿ ನಾವು 5 ಅಂಕದ 4 ಕ್ವಶನ್ ಇರ್ತವೆ. ಇಲ್ಲಿ ಚಾಯ್ಸ್ ಇರ್ತೈತೆ ನಿಮಗೆ. 4 ಕ್ವಶನ್ ಬದಲಿ 6 ಕ್ವಶನ್ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ 2, 3, 4, 5, 6. ಹೌದು ಫ್ರೆಂಡ್ಸ್, ಇಲ್ಲಿ 6 ಕ್ವಶನಲ್ಲಿ ನಾವು 4 ಕ್ವಶನ್ಗೆ ಅಟೆಂಪ್ಟ್ ಮಾಡಬೇಕಾಗತ್ತೆ. 6 ಕ್ವಶನಲ್ಲಿ 3 ಕ್ವಶನ್ನು ಯಾವುದರಿಂದ ಗ್ರಾಮರ್ಲಿಂದನೇ ಬಂದಿರ್ತವೆ. 3 ಕ್ವಶನ್ನು ಬರೀ ಗ್ರಾಮರ್ಲಿಂದ ಬಂದಿರ್ತವೆ. ಹಾಗಾಗಿ ನಾವು ಆರಾಮ್ಸಾಗಿ ಅಟೆಂಪ್ಟ್ ಮಾಡ್ಬೋದು. ಇನ್ನೊಂದು ಕ್ವಶನ್ ಇರುತ್ತಲ್ಲ ಅದನ್ನು ನಾವು ಬಿಡ್ಬೋದು, ಅಥವಾ ಅದನ್ನು ಗ್ರಾಮರ್ ಒಂದು ಪರ್ಫೆಕ್ಟಾಗಿ ಅದು ಲೆಸನ್ನಿಂದ ಒಂದು ಯಾವುದೋ ಸಮ್ರಿಗೆ ಗಟ್ಟಿ ಮಾಡಿದ್ರೆ ಅದರಿಂದ ನಾವು ಬರಿಬೋದು. ಈ ರೀತಿಯಾಗಿ 5 ಮಾರ್ಕ್ಸಿನ ಎಷ್ಟಿರ್ತವೆ? 4 ಕ್ವಶನ್ ಇರ್ತವೆ. ಆದರೆ ಅಲ್ಲಿ ಚಾಯ್ಸ್ ಎಕ್ಸ್ಟ್ರಾ 2 ಚಾಯ್ಸ್ ಕೊಟ್ಟಿರ್ತಾರೆ. ಎಕ್ಸ್ಟ್ರಾ 6 ಕ್ವಶನಲ್ಲಿ ನಾವು 5 ಕ್ವಶನನ್ನು 4 ಕ್ವಶನ್ನ ಅಟೆಂಪ್ಟ್ ಮಾಡಬೇಕು. ಇದರಲ್ಲಿ 6 ಕ್ವಶನಲ್ಲಿ 3 ಗ್ರಾಮರ್ಲಿಂದ ಬಂದಿರ್ತವೆ, ಇನ್ನು 3 ಏನಂದ್ರೆ ಲೆಸನ್ನಿಂದ ಬಂದಿರ್ತವೆ. ಈ ರೀತಿಯಾಗಿ ಇರುತ್ತೆ. ಇಲ್ಲಿ ನೋಡಿ, ಒಂದು ಪೈ ಚಾರ್ಟ್ ಕೊಟ್ಟಿದ್ದಾನೆ ಮತ್ತು ಒಂದು ಟ್ರಾನ್ಸ್ಲೇಟ್ ಕೊಟ್ಟಿದ್ದಾನೆ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅನ್ನೋದನ್ನು ಕೊಟ್ಟಿದ್ದಾನೆ. ಆಮೇಲೆ ಒಂದು ಲೆಸನ್ ಲಾಸ್ಟ್ 7ನೇ ಕ್ವಶನ್ ನೋಡಿ, ಲೆಸನ್ನಿಂದ ಕೇಳಿದ್ದಾರೆ ಇದನ್ನು. ಸೆಕ್ಷನ್ ಸಿ ಯಲ್ಲಿ ನೋಡೋದಾದರೆ ಇಲ್ಲಿ ಕೂಡ ಹಾಗೆ 10 ಅಂಕದ ಕ್ವಶನ್ ಇರ್ತವೆ. ಇಲ್ಲಿ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದರೆ ಫಸ್ಟು 1 ಅಂಕದ 10 ಕ್ವಶನ್ ಇರ್ತವೆ. ಅದರಲ್ಲಿ 4 ಲೆಸನ್ ಭಾಗದಿಂದ ಬರ್ತವೆ. ಇನ್ನು ಉಳಿದ 6 ಗ್ರಾಮರ್ ರಿಲೇಟಾಗಿ ಕ್ವಶನ್ ಕೇಳ್ತಾರೆ. ಆಮೇಲೆ ಸೆಕ್ಷನ್ ಬಿ ಯಲ್ಲಿ 5 ಅಂಕದ 4 ಕ್ವಶನ್ಗೆ ನಾವು ಅಟೆಂಪ್ಟ್ ಮಾಡಬೇಕು. ಅದರಲ್ಲಿ 6 ಕ್ವಶನ್ನಲ್ಲಿ ನಾವು 4ಗೆ ಅಟೆಂಪ್ಟ್ ಮಾಡಬೇಕು. ಅದರಲ್ಲಿ ಕೂಡ 3 ಕ್ವಶನ್ ಗ್ರಾಮರ್ ರಿಲೇಟೆಡಾಗಿ ಆಗಿರ್ತವೆ. ಆಮೇಲೆ ಸೆಕ್ಷನ್ ಸಿಗೆ ಬಂದರೆ ಇಲ್ಲಿ 10 ಅಂಕದ ಕ್ವಶನ್ ಇರ್ತವೆ. 10 ಅಂಕದ ಕ್ವಶನ್ ಎಷ್ಟಿರ್ತವೆ? 3 ಕ್ವಶನ್ಗೆ ಅಟೆಂಪ್ಟ್ ಮಾಡ್ಬೇಕು ನಾವು. ಆದರೆ ಇಲ್ಲಿ 5 ಕೊಟ್ಟಿರ್ತಾನೆ. 2, 3, 4, 5. ಹೌದು ಫ್ರೆಂಡ್ಸ್, 10 ಅಂಕದ ಪ್ರಶ್ನೆ ಎಷ್ಟಿರ್ತವೆ? 5 ಇರ್ತವೆ. 5ರಲ್ಲಿ ನಾವು ಎಷ್ಟು ಬರಬೇಕಂದ್ರೆ 3. 5ರಲ್ಲಿ ಎಷ್ಟು ಬರಬೇಕು? 3 ಕ್ವಶನ್ ನಾವು ಅಟೆಂಪ್ಟ್ ಮಾಡಬೇಕಾಗತ್ತೆ. ಇದರಲ್ಲಿ ಕೂಡ ಆರಾಮಾಗಿ ಗ್ರಾಮರ್ ರಿಲೇಟಾಗಿ ಜಾಸ್ತಿ ಕೊಟ್ಟಿರ್ತಾನೆ. ಇಲ್ಲಿ ನೋಡಿದ್ರೆ 8ನೇ ಕ್ವಶನ್ ನೋಡಿದಾದ್ರೆ ಇಲ್ಲಿ ಲೆಸನ್ನಿಂದ ಕೇಳಿದ್ದಾರೆ. ಇನ್ನು 9ನೇ ಕ್ವಶನ್ ಇದನ್ನು ಕೂಡ ಲೆಸನ್ನಿಂದ ಕೇಳಿದ್ದಾರೆ. ಆದರೆ 10ನೇ ಕ್ವಶನ್ ನೋಡಿ, ಅಲ್ಲಿ 10ನೇ ಕ್ವಶನಲ್ಲಿ ಕಾಲಮ್ ಏರಲ್ಲಿ ಇದು ಗ್ರಾಮರ್ ಬಾರ್ ಗ್ರಾಫ್, ಇದು ಗ್ರಾಮರಿಂದ ಬಂದೈತಿ. ಮತ್ತು ಬಿ ನೋಡಿ, ಇದು ಪ್ಯಾಸೇಜ್ ಇರುತ್ತೆ. ಇಲ್ಲಿ ಪ್ಯಾಸೇಜ್ ನೋಡಿ ಅದನ್ನು ಆನ್ಸರ್ ಅದ್ರ ಕೆಳಗಡೆ ಅದ್ರ ಬಗ್ಗೆ ಕ್ವಶನ್ ಕೇಳಿರ್ತಾರೆ. ಈ ಒಂದು ಪ್ಯಾಸೇಜ್ನಲ್ಲಿ ಆ ಒಂದು ಆನ್ಸರ್ ಇರ್ತವೆ. ಅದನ್ನು ನೋಡಿ ನಾವು ಅದನ್ನೇ ಬರೀಬೇಕು. ಇದು 2 ಸೇರಿಸಿ 10 ಮಾರ್ಕ್ಸು. ಆಪ್ಷನ್ ಎ ಇದು ಮತ್ತು ಇದು 2 ಸೇರಿಸಿ ಇದಕ್ಕೆ 5 ಮಾರ್ಕ್ಸು, ಇದಕ್ಕೆ 5 ಮಾರ್ಕ್ಸ್ ಕೊಡಲಾಗುತ್ತೆ. ಆಮೇಲೆ ಬನ್ನಿ, 11ನೇ ಕ್ವಶನ್, ಟ್ರಾನ್ಸ್ಲೇಟ್ ಫಾಲೋವಿಂಗ್ ಡೈರೆಕ್ಟೆಡ್. ಇವನು ಟ್ರಾನ್ಸ್ಲೇಟ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಈ ಟ್ರಾನ್ಸ್ಲೇಟ್ನಿಂದನೇ ಒಂದು 15 ಮಾರ್ಕ್ಸ್ ಆರಾಮಾಗಿ ಬರ್ತವೆ.
ಒಂದು ಪ್ರಶ್ನೆಗೆ 5 ಮಾರ್ಕ್ಸಿನಾಗ ಒಂದು ಟ್ರಾನ್ಸ್ಲೇಟ್ ಕೇಳ್ತಾರೆ, ಮತ್ತು ಇನ್ನೊಂದು ಇಲ್ಲಿ 10 ಮಾರ್ಕ್ಸ್ನಾಗ 2 ಟ್ರಾನ್ಸ್ಲೇಟ್ ಇರ್ತವೆ, ಒಂದು ಕನ್ನಡ ಮತ್ತು ಇನ್ನೊಂದು ಇಂಗ್ಲೀಷ್. ಕನ್ನಡದಿಂದ ಇಂಗ್ಲೀಷ್ ಒಂದು ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ, ಇನ್ನೊಂದು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಕೇಳಿದ್ದಾರೆ ನೋಡಿ, ಆಪ್ಷನ್ ಎನಲ್ಲಿ ಕನ್ನಡ ಐತಿ, ಇದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಮತ್ತು ಬಿನಲ್ಲಿ ಇಂಗ್ಲೀಷ್ನಲ್ಲಿ ಕೇಳಿದರೆ ಇದನ್ನು ಯಾವುದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋಕೆ. ಆಮೇಲೆ ಕ್ವಶನ್ ನಂಬರ್ 12 ನೋಡೋಣ. ಆನ್ಸರ್ ದ ಫಾಲೋವಿಂಗ್ ಡೈರೆಕ್ಟೆಡ್. ಇದು ಕೂಡ ಅಷ್ಟು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ರಿಲೇಟ್ ಆಗೈತೆ ಅಂದರೆ ಗ್ರಾಮರ್ಲಿಂದನೇ ಆರಾಮ. ಅದಕ್ಕೆ ಹೇಳೋದು ನಾನು, ಗ್ರಾಮರ್ ಜಾಸ್ತಿ ಪ್ರಿಫರೆನ್ಸ್ ಕೊಡಿ ಅಂತ. ಗ್ರಾಮರ್ ಒಂದು ಪರ್ಫೆಕ್ಟ್ ಆಗಿದ್ದರೆ ನಾವು ಆರಾಮಾಗಿ ಇಂಗ್ಲೀಷ್ ಪಾಸ್ ಆಗ್ಬೋದು ಮತ್ತು ಸ್ಕೋರ್ ಕೂಡ ಮಾಡ್ಬೋದು. ಇದು ಯಾವುದು ಬಿ ಫಾರ್ಮ್, ಇಲ್ಲಿ ಐದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಬಿ ಫಾರ್ಮ್ ಹಚ್ಬೇಕಿಲ್ಲಿ. ಆಮೇಲೆ ಇಲ್ಲಿ ಟ್ರಾನ್ಸಿಟಿವ್ ವರ್ಬ್ ಮತ್ತು ಇನ್ಟ್ರಾನ್ಸಿಟಿವ್ ವರ್ಬ್ ಬಗ್ಗೆ ಕೇಳಿದ್ದೇನೆ. ಅದು ಟ್ರಾನ್ಸಿಟಿವ್ ವರ್ಬ್ ಹೌದಾ ಅಲ್ಲ ಅನ್ನೋದನ್ನು ಕಂಡು ಹಿಡಿಬೇಕಾಗುತ್ತೆ. ಮತ್ತು ಆಪ್ಷನ್ ಸಿ ಅಲ್ಲಿ ಐಡೆಂಟಿಫೈ ಫೈನೈಟ್ ಆ್ಯಂಡ್ ನಾನ್ ಫೈನೈಟ್ ಮತ್ತು ನಾನ್ ಫೈನೈಟ್ ಬಗ್ಗೆ ಕೇಳಿದ್ದೇನೆ. ಇವು ಇದು ಈ ವರ್ಬು ಫೈನೈಟ್ ಹೌದಾ ಅಥವಾ ನಾನ್ ಫೈನೈಟ್ ಹೌದಾ ಅನ್ನೋದನ್ನು ನಾವು ಆನ್ಸರ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್ನ ಪ್ಯಾಟರ್ನ್ ಇರುತ್ತೆ. ಈಗ ಇನ್ನೊಮ್ಮೆ ಹೇಳ್ಬಿಡ್ತೀನಿ ತಿಳ್ಕೊಂಬಿಡ್ರಿ. 1 ಅಂಕದ 10 ಕ್ವೆಶ್ಚನ್ ಇರ್ತಾವೆ. 1 ಅಂಕದ 10 ಕ್ವೆಶ್ಚನ್, ಅದರಲ್ಲಿ 4 ಲೆಸನ್ಲಿಂದ ಕೇಳ್ತಾರೆ, ಉಳಿದಿದ್ದು 6 ಗ್ರಾಮರ್ ರಿಲೇಟೆಡ್ ಆಗಿ ಕೇಳ್ತಾರೆ. ಇದು ಸೆಕ್ಷನ್ ಎರಲ್ಲಿ ಆಯಿತು. ಇನ್ನು ಸೆಕ್ಷನ್ ಬಿ ಅಲ್ಲಿ 5 ಅಂಕದ 6 ಕ್ವೆಶ್ಚನ್ ಇರ್ತಾವೆ. 5 ಅಂಕದಷ್ಟು 6 ಕ್ವೆಶ್ಚನ್ ಇರ್ತವೆ. ಆ 6ರಲ್ಲಿ ನಾವು 4 ಕ್ವೆಶ್ಚನ್ನ ಅಟೆಂಪ್ಟ್ ಮಾಡಬೇಕು. ಆ ಒಂದು 6 ಕ್ವೆಶ್ಚನಲ್ಲಿ ಕೂಡ ಗ್ರಾಮರ್ ರಿಲೇಟೆಡ್ ಆಗಿ 3 ಕ್ವೆಶ್ಚನ್ನ ಕೇಳಿರ್ತಾರೆ. ಇನ್ನು ಉಳಿದ 3 ಲೆಸನ್ ಭಾಗದಿಂದ ಕೇಳ್ತಾರೆ. ಇನ್ನು ಸೆಕ್ಷನ್ ಸಿ ಅಲ್ಲಿ ಬಂದರೆ 10 ಅಂಕದ ಕ್ವೆಶ್ಚನ್ ಇರ್ತವೆ. 10 ಅಂಕದ 5 ಕ್ವೆಶ್ಚನ್ ಇರ್ತವೆ. ಅದಕ್ಕೆ ನಾವು 3ಕ್ಕೆ ನಾವು ಅಟೆಂಪ್ಟ್ ಮಾಡಬೇಕಾಗತ್ತೆ. 10 ಅಂಕದ 5 ಕ್ವೆಶ್ಚನ್ ಇರ್ತವೆ. ಅದಕ್ಕೆ ನಾವು ಎಷ್ಟು ಅಟೆಂಪ್ಟ್ ಮಾಡ್ಬೇಕಂದ್ರೆ 3ಕ್ಕೆ ಅಟೆಂಪ್ಟ್ ಮಾಡಿದರೆ 30 ಮಾರ್ಕ್ಸ್. ಇದರಲ್ಲಿ ಕೂಡ ಗ್ರಾಮರ್ ಇರುತ್ತೆ. ಅದರಲ್ಲಿ ಈಗ 5 ಕ್ವೆಶ್ಚನ್ ಅದಾವೆ, 10 ಮಾರ್ಕ್ಸಿನವು 5 ಕ್ವೆಶ್ಚನ್ ಅದಾವೆ. 5 ಕ್ವೆಶ್ಚನಲ್ಲಿ 3 ಗ್ರಾಮರ್ಲಿಂದ ಬಂದರೆ ಇನ್ನುಳಿದ 2 ಲೆಸನ್ನಿಂದ ಕೇಳ್ತಾರೆ. ಇಲ್ಲಿ 8, 9 ಲೆಸನ್ನಿಂದ ಕೇಳಿದ್ದಾರೆ. ಆಮೇಲೆ 10, 11, 12 ಇವೆಲ್ಲ ಏನಿದಾವೆ ಗ್ರಾಮರ್ ರಿಲೇಟೆಡ್ ಕ್ವೆಶ್ಚನ್ಸ್. ಆರಾಮ್ಸಾಗಿ ನಾವು ಬರಿಬೋದು. ಈ ರೀತಿಯಾಗಿ ಬಿಕಾಮ್ ಫಸ್ಟ್ ಸೆಮ್ ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್ನ ಪ್ಯಾಟರ್ನ್ ಇರುತ್ತೆ. ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.